ನೋಡಿ, ಎಡಗೈಯಲ್ಲಿ ಕೆಲಸ ಮಾಡಿದರೆ ಅಪಶಕುನವೇ? ಎಡಗೈ ಬಳಸುವುದು ತಪ್ಪು, ಅದು ಅಪಶಕುನ. ಶಕುನ ಈ ಎಲ್ಲ ಪದಗಳನ್ನು ನಾವು ಸಾಮಾನ್ಯವಾಗಿ ವೃದ್ಧರು, ಗ್ರಾಮೀಣ ಪ್ರದೇಶದವರು ಅಥವಾ ಸಂಪ್ರದಾಯ ಪಾಲನೆ ಮಾಡುವವರು ಹೇಳುವ ವಿಚಾರಗಳಲ್ಲಿ ಕೇಳುತ್ತೇವೆ. ಮಕ್ಕಳಿಗೆ ಪುಟಾಣಿ ಮನಸ್ಸಿನಿಂದಲೇ ಬಲಗೈ ಬಳಸಲು ಒತ್ತಡ ನೀಡಲಾಗುತ್ತದೆ. ಎಡಗೈ ಬಳಸಿ, ಏನಾದರೂ ಮಾಡಿದರೆ ಅಯ್ಯೋ ಎಡಗೈ ಬಳಸದಿರು, ಅದು ಕೆಟ್ಟ ಶಕುನ, ದೇವರಿಗೆ ಎಡಗೈ ಕೊಡಬಾರದು ಎಂಬ ಮಾತುಗಳನ್ನು ನಾವು ಕೇಳುತ್ತಾ ಬಂದಿದ್ದೇವೆ. ಆದರೆ ಈ ನಂಬಿಕೆ ಸತ್ಯವೋ? ಈ ಅಭಿಪ್ರಾಯದ ಹಿಂದೆ ಎಂತಹ ಕಾರಣಗಳಿವೆ? ಈ ವಿಡಿಯೋ ಮೂಢನಂಬಿಕೆಯ ಸ್ವರೂಪವನ್ನು ವೈಜ್ಞಾನಿಕ ಹಾಗೂ ಮಾನವೀಯ ದೃಷ್ಟಿಯಿಂದ ವಿಶ್ಲೇಷಿಸುತ್ತದೆ. ನೋಡಿ, ಯಾವುದೇ ಕಾರ್ಯ ಆರಂಭಿಸುವಾಗಲೂ ಶುಭ ಸಮಯ ನೋಡುವುದು, ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂಬುದನ್ನು ಗಮನಿಸುವುದು, ನಕ್ಕವನು ಅತ್ತವನು ಎಡಗೈ ನೀಡಿದವನು ಶುಭವಲ್ಲ ಎನ್ನುವುದು, ಇವು ಎಲ್ಲ ಹಳೆಯ ಕಾಲದ ನಂಬಿಕೆಗಳು. ಇವುಗಳ ಹಿಂದೆ ಯಾವ ವೈಜ್ಞಾನಿಕ ಕಾರಣವಿಲ್ಲ. ಅದು ಕಾಲಕ್ರಮೇಣ ರೂಪುಗೊಂಡ ಮನೋವೈಜ್ಞಾನಿಕ ವ್ಯವಸ್ಥೆಯಾಗಿದೆ. ಈ ಎಡಗೈ ಅಪಶಕುನ ಎನ್ನುವ ಭಾವನೆಯು ಇದೇ ಪಂಕ್ತಿಗೆ ಸೇರಿದೆ. ಹಿಂದೂ ಧರ್ಮದ ಕೆಲವೊಂದು ವಿಧಿವಿಧಾನಗಳಲ್ಲಿ ಬಲಗೈ ಬಳಸುವುದು ಶಿಷ್ಟಾಚಾರದ ಭಾಗವಾಗಿ ಪರಿಗಣಿಸಲಾಗಿದೆ. ಉದಾಹರಣೆಗೆ, ದೇವರಿಗೆ ನೈವೇದ್ಯ ಅರ್ಪಿಸುವಾಗ, ಪೂಜೆ ಮಾಡುವಾಗ, ತೀರ್ಥರ್ಪಣ ಮಾಡುವುದು, ಅಭಿಷೇಕ ಎಲ್ಲವೂ ಬಲಗೈ ಬಳಸಿ ಮಾಡಬೇಕೆಂದು ಹೇಳಲಾಗುತ್ತದೆ. ನೋಡಿ, ವಿಜ್ಞಾನವು ಏನು ಹೇಳುತ್ತದೆ ಎಂದರೆ, ಭೌತಶಾಸ್ತ್ರ, ಮಾನವ ದೈಹಿಕ ಶಾಸ್ತ್ರ ಮತ್ತು ನ್ಯೂರೋಸೈನ್ಸ್ನ ಪ್ರಕಾರ ವ್ಯಕ್ತಿಯ ಬಲ ಅಥವಾ ಎಡಗೈ ಚಲನೆಯು ಮೆದುಳಿನ ಹೆಮಿಸ್ಫಿಯರ್ಸ್ ಮೇಲೆ ಆಧಾರಿತವಾಗಿದೆ. ನಮ್ಮ ಮೆದುಳಿನ ಬಲಭಾಗ ರೈಟ್ ಹೆಮಿಸ್ಫಿಯರ್ ದೇಹದ ಎಡಭಾಗವನ್ನು ನಿಯಂತ್ರಿಸುತ್ತದೆ ಮತ್ತು ಎಡಭಾಗ ಲೆಫ್ಟ್ ಹೆಮಿಸ್ಫಿಯರ್ ಬಲಭಾಗವನ್ನು ನಿಯಂತ್ರಿಸುತ್ತದೆ. ಪ್ರತಿಯೊಬ್ಬರೂ ಬಲಗೈ ಚಲನೆ ಹೊಂದಿರಬೇಕು ಎನ್ನುವುದು ಅನಿವಾರ್ಯವಲ್ಲ. ಸುಮಾರು 10% ಜನರು ಎಡಗೈ ಚಲನೆಯುಳ್ಳವರು. ಇದು ಕೇವಲ ದೈವಿಕ ಭಿನ್ನತೆ, ಶಾಪವಲ್ಲ, ಶಕುನವಲ್ಲ, ಅಭಿಷ್ಟವಲ್ಲ. ಇದು ಪ್ರಕೃತಿಯ ವೈವಿಧ್ಯದ ಭಾಗವಾಗಿದೆ. ಅನೇಕ ಮಕ್ಕಳಿಗೆ ಎಡಗೈ ಬಳಕೆಯ ಬಗ್ಗೆ ತಿರಸ್ಕಾರ ಮಾಡುವುದು ದೈನಂದಿನ ಅನುಭವ. ಶಾಲೆಗಳಲ್ಲಿ, ಮನೆಗಳಲ್ಲಿ ಎಡಗೈಯಲ್ಲಿ ಊಟ ಮಾಡಬೇಡ, ಅವಮಾನ ಎಂಬ ಮಾತುಗಳಿಂದ ಒತ್ತಡ ತರುವಂತಹ ಪರಿಸ್ಥಿತಿಗಳು ಕಂಡುಬರುತ್ತವೆ. ಇದರಿಂದಾಗಿ ಮಕ್ಕಳಿಗೆ ಹೆದರಿಕೆ, ಆತ್ಮವಿಶ್ವಾಸದ ಕೊರತೆ, ಆತಂಕ ಹಾಗೂ ಭೀತಿ ಭಾವನೆಗಳು ತಲೆದೋರುತ್ತವೆ. ಎಡಗೈ ಬಳಕೆಗೆ ಶ್ರಮವಿಲ್ಲದ ತೊಡಕನ್ನು ಸಮಾಜ ನಿರ್ಮಿಸಿಬಿಟ್ಟಿದೆ. ಪಶ್ಚಿಮ ದೇಶಗಳಲ್ಲಿಯೂ ಕೆಲ ಕಾಲದವರೆಗೆ ಎಡಗೈ ಬಳಕೆ ತಿರಸ್ಕೃತವಾಗಿತ್ತು. ಲ್ಯಾಟಿನ್ ಭಾಷೆಯಲ್ಲಿ ಸಿನಿಸ್ಟರ್ ಎಂಬ ಪದದ ಅರ್ಥ ಎಡ, ಆದರೆ ನಂತರ ಅದು ದುಷ್ಟ, ಅಪಾಯಕರ ಎಂಬ ಅರ್ಥ ಪಡೆದಿತ್ತು. ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯಲ್ಲೂ ಎಡಗೈ ಬಳಕೆ ಅಪಮಾನಕಾರಿ ಎಂದು ಪರಿಗಣಿಸಲಾಗಿತ್ತು. ಆದರೆ ವೈಜ್ಞಾನಿಕ ಮನೋವ್ಯಾಪ್ತಿಯು ಬೆಳೆಯುತ್ತಿದ್ದಂತೆ ಈ ನಂಬಿಕೆಗಳಲ್ಲಿ ಪ್ರಶ್ನಿಸಿ ತಿರಸ್ಕರಿಸಲಾಯಿತು. ಬಹುತೇಕ ಹಿಂದೂ ಶಿಸ್ತಿನಲ್ಲಿ ಪೂಜಾ ವಿಧಾನಗಳಲ್ಲಿ ಬಲಗೈಗೆ ಪ್ರಾಮುಖ್ಯತೆ ಇದೆ, ಆದರೆ ಇದು ಶಿಸ್ತುಬದ್ಧವಾಗಿ ರೂಪುಗೊಂಡದ್ದು. ಇದು ಎಡಗೈ ಶಪಿತ, ಅಪಶಕುನ ಎಂಬುದನ್ನು ಸೂಚಿಸುವುದಿಲ್ಲ. ಹಿಂದೆ ಟಾಯ್ಲೆಟ್ ಅಥವಾ ಶೌಚಾಲಯದ ವ್ಯವಹಾರ ಎಡಗೈ ಬಳಸಿದ್ದರಿಂದ ಅದು ಅಪವಿತ್ರ ಎಂಬ ಭಾವನೆಯಿಂದಾಗಿ ಅಭಿಪ್ರಾಯಪಟ್ಟಿದೆ. ಆದರೆ ಈ ನಂಬಿಕೆಗಳು ನೈಜ ಶೌಚ ಪದ್ಧತಿಯೇ ಬದಲಾಗಿರುವ ಕಾಲದಲ್ಲಿ ಅನಾವಶ್ಯಕವಾಗಿ ಮುಂದುವರಿದೆ. ನೋಡಿ, ಶಿಕ್ಷಣವಂತ ಸಮಾಜಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳ ಸ್ವಾಭಾವಿಕ ಚಲನೆಗೆ ಅವಕಾಶ ನೀಡುತ್ತವೆ. ಮಕ್ಕಳು ಎಡಗೈ ಬಳಸಿದರೆ ನಿನ್ನ ಕೈ ಕತ್ತರಿಸುತ್ತೇನೆ ಎನ್ನುವಂಥ ಅತಿ ಮೂಢ ಮಾತುಗಳನ್ನು ಬಿಟ್ಟು ವೈಜ್ಞಾನಿಕ ಮನಸ್ಥಿತಿಯೊಂದಿಗೆ ಬೆಳೆಯುವ ವಾತಾವರಣ ನೀಡಬೇಕು. ಎಡಗೈ ಉಪಯೋಗದ ವಿರುದ್ಧದ ನಂಬಿಕೆ ಬಿಟ್ಟು ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೆಡಿಸುತ್ತದೆ. ಅಲ್ಲದೆ ಅದು ಸಂಸ್ಕೃತಿ ಹೆಸರಿನಲ್ಲಿ ನಡೆಯುವ ಸಾಮಾಜಿಕ ಶೋಷಣೆ ಆಗಿ ಮಾರ್ಪಟ್ಟಿರುತ್ತದೆ. ಯಾರಾದರೂ ಎಡಕ್ಕೆ ಉಪಯೋಗಿಸಿದರೆ ಅವರನ್ನು ಅಸಭ್ಯ, ಅಪವಿತ್ರ ಎಂದು ಹೇಳುವುದು ಎಷ್ಟು ಸರಿ? ಯೋಚಿಸಿ ನೋಡಿ. ವೈಜ್ಞಾನಿಕ ಸಂಸ್ಥೆಗಳ ಅಭಿಪ್ರಾಯ, ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್, ನ್ಯೂರಾಲಜಿಸ್ಟ್ ಸಂಸ್ಥೆಗಳು ಸೈಕಾಲಜಿ ಮಾಡಿದ ಅನೇಕ ಸಂಶೋಧನೆಗಳು ಇದು ನೈಸರ್ಗಿಕ ಚಲನೆಯ ಭಾಗವಷ್ಟೇ. ಅದನ್ನು ಬದಲಾಯಿಸಲು ಯತ್ನಿಸುವುದು ಒಬ್ಬರ ಮಾನಸಿಕ ಹಕ್ಕುಗೆ ಧಕ್ಕೆ ಎಂದು ಹೇಳಬಹುದು. ಈ ನಂಬಿಕೆಯಿಂದ ನಮ್ಮ ದೈನಂದಿನ ಜೀವನದಲ್ಲಿ ಯಾವಾಗಲೂ ಎಡಗೈ ಭಯದಿಂದ ಕೆಲಸ ಮಾಡಲಾಗದೆ ಆತಂಕದ ಮನಸ್ಥಿತಿಯಲ್ಲಿ ಬಾಳುತ್ತಿರುವವರು ಇದ್ದಾರೆ. ಅವರ ಮೇಲೆ ಒತ್ತಡ ಹಾಕುವುದು ಅನೀತಿಯಾಗಿದೆ. ಆದ್ದರಿಂದ ನಾವು ಮಕ್ಕಳಿಗೆ ಎಡ ಅಥವಾ ಬಲ ಚಲನೆಯ ಬಗ್ಗೆ ಸ್ಪಷ್ಟ ಜ್ಞಾನ ನೀಡಬೇಕು. ದೇವಸ್ಥಾನ, ಶಾಲೆ, ಊಟ, ವಾಣಿಜ್ಯ ಎಲ್ಲ ಕಡೆ ಎಡಗೈ ಬಳಕೆ ಮಾಡುವವರಿಗೆ ಅವಕಾಶ ನೀಡಬೇಕು. ಶುದ್ಧತೆ, ಶಿಸ್ತು, ಆರೈಕೆ, ಶಿಷ್ಟಾಚಾರ ಇವುಗಳ ಅಂತರವನ್ನು ಅರ್ಥ ಮಾಡಿಕೊಳ್ಳಬೇಕು. ಕೊನೆಯದಾಗಿ, ಎಡಗೈ ಬಳಕೆ ಅದು ಒಂದು ದೈಹಿಕ ಚಲನೆಯ ಸ್ವಾಭಾವಿಕತೆ. ಅದನ್ನು ಅಪಶಕುನ, ಶಪಿತ, ಕೆಟ್ಟ ಎಂದು ಹೇಳುವುದು ಅಜ್ಞಾನ ಮತ್ತು ಮೂಢನಂಬಿಕೆಯ ಪ್ರತೀಕ. ಇಂದಿನ ಸಮಾಜವು ಈ ನಂಬಿಕೆಯಿಂದ ಮುಕ್ತವಾಗಿ ಸಮಾನತೆ ಮತ್ತು ಗೌರವಪೂರ್ಣ ಬದುಕಿಗೆ ಹೆಜ್ಜೆ ಇಡಬೇಕಾಗಿದೆ. ಈ ವಿಡಿಯೋ ನೋಡಿದ ನಂತರ ನೀವು ಮತ್ತು ನಿಮ್ಮ ಸಮೂಹ ಎಡಗೈ ಬಳಕೆಯ ಬಗ್ಗೆ ಹೊಸದಾಗಿ ಯೋಚಿಸಬೇಕು. ಮೂಢನಂಬಿಕೆಯಿಂದ ಮುಕ್ತವಾಗುವುದು ನಮ್ಮ ಮುಂದಿನ ತಲೆಮಾರಿಗೆ ನೀಡಬಹುದಾದ ಅತ್ಯುತ್ತಮ ಉಡುಗೊರೆಯಾಗಿದೆ. ಈ ಮಾಹಿತಿಯು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.